ಅಣ್ಣವ್ರ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವಿಶ್ವರಾಜ ಚಂದ್ಲಾಪುರ ಸರ್. ವಿಶ್ವರಾಜ್ ಚಂದ್ಲಾಪುರ ಸರ್, ಚಂದ್ಲಾಪುರ. ನೋಡ್ರಿ, ಇವಾಗ ನಿಮ್ ಊರಲ್ಲಿ ನೀರಿನ ಪರಿಸ್ಥಿತಿ ಯಾವ ತರ ಇದೆ ಒಂದ್ ಸ್ವಲ್ಪ ಹೇಳ್ತೀರಿ? ಸರ್, ನೀರಿನ ಪರಿಸ್ಥಿತಿ ಏನು ಬರಗಾಲ ಬಂದಿದೆ, ಮಳೆ ಆಗ್ಲಾರದ ಕಾರಣವಾಗಿ ಬಾಯಿ ನೀರಂತ ನೋಡಿದ್ರೆ ಆಲ್ರೆಡಿ ನೀರು, ಬಾಯಿ ನೀರು, ಇಲ್ಲಿ ನೀರು ಕೈಲಿಂದ ತುಂಬ್ತಾ ಇದ್ವು, ಹಗ್ಗ ಬೇಕಾಗ್ತಿರಲ್ವ. ಈಗ 25-35 ಫೂಟ್ ಹಗ್ಗ ಬೇಕಾಗಿದೆ. ಅದರಿಂದ ಜನಗಳಿಗೆ ಸೇರಕ ತೊಂದರೆ ಆಗ್ತಾ ಇದೆ. ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಇದೆ ಸರ್. ಯಾಕಂದ್ರೆ ಬೋರ್ವೆಲ್ಗಳು 4-5 ಬೋರ್ವೆಲ್ಗಳು ಹಾಕಿದ್ರು, ಬಟ್ ಅವು ಎಲ್ಲ ಫೇಲ್ ಆಗಿದಾವೆ. ನೀರಿನ ಸಮಸ್ಯೆ ಪೈಪ್ ಲೈನ್ ಆಗಿತ್ತು, ಅದು ಪೈಪ್ ಲೈನ್ ಅರ್ಧಂಬರ್ಧ ಆಯ್ತು, ಅದನ್ನು ಕೆಲಸ ಆಗ್ಲಿಲ್ಲ. ಮತ್ತೆ ಇನ್ನ ನಮ್ಮ ಪಂಚಾಯತಿ PDO ಆಗಿರ್ಬೋದು, ಊರಿನಲ್ಲಿ ಇರ್ತಕ್ಕಂಥ ಮೆಂಬರ್ಗಳಿಗೆ ನಾವು ಅನೇಕ ಸಾರಿ ಹೇಳಿದ್ವಿ, ಹೇಳಿದ್ವಿ, PDO ಮಾಡ್ತೀವಿ ಅಂತ ಹೇಳಿದ್ರು, ಅವ್ರನ್ನು ಸಹ ಮಾಡ್ಲಿಲ್ಲ. ಈಗ ನೀರಿನ ತಾಂಡ ಬಹಳ ಸಮಸ್ಯೆ ಆಗಿದೆ. ಹಂಗಾಗಿ ನೀರು ಶೀಘ್ರದಲ್ಲಿ CO ಆಗಿರ್ಬೋದು, UO ಆಗಿರ್ಬೋದು ಮತ್ತು DC ಆಗಿರ್ಬೋದು, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಶೀಘ್ರದಲ್ಲಿ. ಇಲ್ಲಾಂದ್ರೆ ಚನ್ನಪುರದ ವತಿಯಿಂದ ಶೀಘ್ರದಲ್ಲಿ ನೀರಿನ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತದೆ ಸರ್. ಸರ್, ನಿಮ್ ಊರಲ್ಲಿ ಮೆಂಬರ್ ಆಗಿರ್ಬೋದು, ಯಾರ್ಯಾಗ ಒಬ್ರು ಇದ್ರ ಬಗ್ಗೆ ಕೇರ್ ಮಾಡ್ತಲ್ಲ ಸರ್? ಸರ್, ಮೆಂಬರ್ಗಳು ಇದ್ದಾರೆ, ಮೆಂಬರ್ಗಳು ಎಲ್ಲರೂ ಇದ್ದಾರೆ. ಬಟ್ ಹೇಳಿದರೆ ಪಂಚಾಯತಿಯಲ್ಲಿ ಮಾಡ್ತಕ್ಕಂತ ಕೆಪಾಸಿಟಿ ಮೆಂಬರ್ಗಳಲ್ಲಿ ಕಡಿಮೆ ಅಂತ ನಾನು ಹೇಳ್ತಾ ಇದ್ದೆ ಸರ್. ಯಾಕಂದ್ರೆ ಮೆಂಬರ್ಗಳಿಗೆ ಎಜುಕೇಶನ್ ಇದ್ದಂತ ಮೆಂಬರ್ಗಳು ಆಗ್ಬೇಕಾಗಿದೆ. ಯಾಕಂದ್ರೆ ಅವ್ರ ಪಾಪ ಹಿರಿಯರು ಮುಗ್ಧರಾರ, ಅವ್ರ ಮಾತು ಕೇಳ್ತಾ ಇಲ್ಲ. ನನಗನ್ಸ ಮಟ್ಟಿಗೆ ಪಂಚಾಯತಿಯಲ್ಲಿ PDO ಕೇಳ್ತಾ ಇಲ್ಲ. ಶೀಘ್ರದಲ್ಲಿ ಇದಕ್ಕೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್. ಡೈಲಿ ಇದೇ ತರ ನೀರ್ ತಂದು ಹೋಗ್ತಾರೆ ನಿಮ್ಮ ಈ ಬಾವಿಯಿಂದ? ಸರ್, 20-50 ವರ್ಷದಿಂದನೂ ಇದೇ ಬಾಯಿಯಿಂದ ನೀರು ಕುಡಿತಾ ಇದ್ವಿ. ಈ ಬಾಯಿ ನೀರು ಇಲ್ಲೇನೋ ಒಂದು ಕತೆ ಇದೆ, ಸೃಷ್ಟಿ ಇದೆ ಸರ್. ಅದು ಕತೆ ಬೇಡ. ಬಟ್ ಯಾಕಂದ್ರೆ ಅದು ಇಲ್ಲಿ 50 ವರ್ಷದಿಂದ ಈ ನೀರು ಕುಡಿತಾ ಇದ್ರು. ಎಲ್ಲಾ ಗ್ರಾಮಗಳಿಂದನೂ, ಕೆಲವೊಂದು ಸುತ್ತಮುತ್ತ ಹಳ್ಳಿಗಳಿಂದ ಫೇಮಸ್ ನಮ್ಮ ನೀರು. ಯಾಕಂದ್ರೆ ಎಲ್ಲ ಬೋರ್ವೆಲ್ಗಳು ಇದ್ರು ಹಳೆಯ ಜನ ಏನಿದೆ